ಓಂ ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಘ್ರಿಕಮಲದ್ವಂದ್ವಂ ತಾಪತ್ರಯನಿವಾರಣಂ ಶಾಂತೈಕ್ಯಪದದಂ ದೇವಂ ಸಿದ್ಧಾರೂಢಯತ್ ಮಹಂ ಭಜೆ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀಕೃಷ್ಣ ಪರಮಾತ್ಮನ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಶಿವರಾಮವಧೂತರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಶ್ರೀಮದ್ಭಗವದ್ಗೀತೆ 2ನೇ ಅಧ್ಯಾಯ ಸಾಂಖ್ಯಯೋಗ 27ನೇ ಶ್ಲೋಕ. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದಪರಿಹಾರ್ಯಾರ್ಥೇ ನ ತ್ವಂ ಶೋಚಿತುಮರ್ಹಸಿ. ಹಿ ಅಂದರೆ ಏಕೆಂದರೆ, ಜಾತಸ್ಯ ಮೃತ್ಯು ಧ್ರುವಃ ಚ ಮೃತಸ್ಯ ಜನ್ಮ ಧ್ರುವಂ ತಸ್ಮಾತ್ ಅಪರಿಹಾರ್ಯೇ ಅರ್ಥೇ ತ್ವಂ ಶೋಚಿತುಂ ನ ಅರ್ಹಸಿ ಅಂತ. ಈ ಒಂದು ಶ್ಲೋಕದ ಅಭಿಪ್ರಾಯ ಏನು ಅಂತಂದರೆ, ಏಕೆಂದರೆ ಈ ಒಂದು ಅಭಿಪ್ರಾಯಕ್ಕನುಸಾರವಾಗಿ ಹುಟ್ಟಿದವನ ಮರಣವು ನಿಶ್ಚಿತ ಅದ, ಸತ್ತವನ ಜನನ ನಿಶ್ಚಿತ ಅದ. ಆದ್ದರಿಂದ ಪರಿಹಾರಕ್ಕೆ ಉಪಾಯವಿಲ್ಲದಂಥ ಈ ವಿಷಯದೊಳಗೆ ನೀನು ಶೋಕವನ್ನು ಮಾಡುವಂತಹದ್ದು ಯೋಗ್ಯವಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾವುದು ಹುಟ್ಟ್ಯದೋ ಅದಕ್ಕೆ ಸಾವು ತಪ್ಪಿಲ್ಲ, ಸತ್ ಪದಾರ್ಥಗಳಿಗೆ ಹುಟ್ಟಿದ್ದು ತಪ್ಪಿಲ್ಲ. ಇದು ತಪ್ಪಿಸಲಿಕ್ಕೆ ಬರಲಾರದಂಥ ಇಂಥ ಒಂದು ಪ್ರಸಂಗದೊಳಗೆ ಈ ಒಂದು ವಿಷಯದಲ್ಲಿ ನೀನು ವ್ಯಥೆ ಪಡಬಾರದು ಅಂತ ಹೇಳ್ತಾರೆ. ಈ ಶ್ಲೋಕದಲ್ಲಿ ಹಿ ಅಂತ ಬಂತು ಅಂದರೆ ಇದರ ಅಭಿಪ್ರಾಯ ಏನು, ಈ ಪದದ ಅಭಿಪ್ರಾಯ ಏನಂದರೆ ನೀನು ಯಾಕೆ ಅಳಬಾರದು ಅನ್ನುವಂಥ ಅರ್ಥದಲ್ಲಿ ಹೀಯನ್ನು ಉಪಯೋಗ ಮಾಡಿದ್ದಾರೆ. ಜಾತಸ್ಯ ಮೃತ್ಯು ಧ್ರುವಂ, ಹುಟ್ಟಿದಂಥ ಪ್ರತಿಯೊಂದು ಪದಾರ್ಥಕ್ಕೆ ಮೃತ್ಯು ಅನ್ನುವಂಥದ್ದು ತಪ್ಪಿದ್ದಲ್ಲ, ಇದು ನಿಶ್ಚಯ ಅಂತ ಹೇಳ್ತಾರೆ. ಇದು ಖಂಡಿತವಾದಂಥ ಮಾತು. ಇನ್ನು ಮೃತಸ್ಯ ಜನ್ಮ ಧ್ರುವಂ, ಸತ್ ಪದಾರ್ಥಕ್ಕೆ ಹುಟ್ಟು ಅನ್ನುವಂಥದ್ದು ನಿಶ್ಚಯ. ಅಂದರೆ ಹುಟ್ಟಿದ್ದಕ್ಕೆ ಸಾವು ನಿಶ್ಚಯ, ಸತ್ತಿದ್ದಕ್ಕೆ ಹುಟ್ಟು ನಿಶ್ಚಯ. ಅಂದರೆ ನಮಗೆ ಎಲ್ಲಿ ತನಕ ಬ್ರಹ್ಮಜ್ಞಾನ ಆಗಿಲ್ಲ ಅಲ್ಲಿವರೆಗೆ ಈ ಹುಟ್ಟು ಸಾವು ಅಂತ ಭವಚಕ್ರದೊಳಗೆ ನಮಗೆ ತಪ್ಪಿಸ್ಕೊಳ್ಳಿಕ್ಕೆ ಆಗುವುದಿಲ್ಲ ಅಂತಾರೆ. ಬ್ರಹ್ಮಜ್ಞಾನ ಆದಾಗಲೇ ಅಜ್ಞಾನಿ ವೃತ್ತಿಯಾಗ್ತದೆ. ಅಜ್ಞಾನದಿಂದ ಜನಿತವಾಗಿರ್ತಕ್ಕಂಥ ಈ ಕರ್ಮಗಳು ನಾಶ ಆಗಿ ಹೋಗಿಬಿಡ್ತಾ ಇದ್ದಾವೆ. ಕಾರಣವೇ ನಾಶ ಆದ ಬಳಿಕ ಕಾರ್ಯ ಉಳಿತದೇನು ಅಂತಂದರೆ ಇಲ್ಲ. ನಮ್ಮ ಜನ್ಮಕ್ಕೆ ಕಾರಣ ಯಾವುದು? ನಾವು ಮಾಡಿರ್ತಕ್ಕಂಥ ಕರ್ಮಗಳು. ನಾವು ಪೂರ್ವಜನ್ಮದಲ್ಲಿ ಮಾಡಿರ್ತಕ್ಕಂಥ ಈ ಪುಣ್ಯ ಪಾಪ ಕರ್ಮಗಳ ಒಂದು ವಶದಿಂದ ನಾವು ಏನು ಮಾಡ್ತೀವಿ, ಈ ಶರೀರಾದಿಗಳನ್ನು ಪಡ್ಕೊಳ್ತಾ ಇದ್ದೀವಿ. ಯಾರಿಗೆ ಆ ಶರೀರಾದಿಗಳ ಸಂಬಂಧ ಆಗೈತೋ ಅವರಿಗೆ ಜನ್ಮ ಆಯಿತು ಅಂತ ಹೇಳ್ತೀವಿ. ಆದರೆ ಇಲ್ಲಿ ಸ್ಥಿರ ಸ್ವಭಾವನಾಗಿರ್ತಕ್ಕಂಥ ಆತ್ಮನಿಗೆ ಯಾವಾಗ ಪ್ರಾರಬ್ಧ ಕರ್ಮಗಳು ಕ್ಷಯ ಆದವು ಅಂತಂದರೆ ಈ ದೇಹ ಇಂದ್ರಿಯಗಳ ಸಂಬಂಧದ ಒಂದು ನಿವೃತ್ತಿಯಾಗಿಬಿಡ್ತದೆ. ಅದು ಆವಾಗ ಮರಣ ಅಂತ ಹೇಳಿಸ್ಕೊಳ್ತದೆ.
ಇದು ಅವಶ್ಯವಾಗಿ ಆಗ್ತದೆ. ಯಾಕಂದರೆ ಈ ಲೋಕದೊಳಗೆ ಯಾವ್ಯಾವ ಪದಾರ್ಥಗಳು ಕರ್ಮದಿಂದ ಸಂಯೋಗ ಆಗ್ತಾವೋ ಆಯಾ ಪದಾರ್ಥಗಳ ಕೊನೆಯೊಳಗೆ ಅವಶ್ಯವಾಗಿ ವಿಯೋಗ ಆಗ್ತದೆ. ಯಾವ ಆತ್ಮನಿಗೆ ನಾವು ಮರಣವನ್ನು ಹೇಳ್ತೀವಿ, ಅವನು ಪೂರ್ವ ಶರೀರದಲ್ಲಿ ಮಾಡಲ್ಪಟ್ಟಂಥ ಪುಣ್ಯ ಪಾಪ ಕರ್ಮಗಳ ಫಲವನ್ನು ಅನುಭವಿಸುವುದಕ್ಕೋಸ್ಕರವಾಗಿ ಮತ್ತು ಅವನು ಅವಶ್ಯವಾಗಿ ಜನ್ಮವನ್ನು ಎತ್ತಬೇಕಾಗ್ತದೆ. ಅದಕ್ಕೆ ನಾವು ಹುಟ್ಟಬಾರ್ದಪ್ಪ, ನಾವು ಪುನಃ ಹುಟ್ಟಬಾರ್ದು ಅಂತಂದರೆ ನಾವೇನು ಮಾಡಬೇಕು? ಆತ್ಮಜ್ಞಾನವನ್ನು ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಅನೇಕ ಹುಳುಗಳು ಸುಮ್ಮನೆ ಹುಟ್ಟಿ ಸುಮ್ಮನೆ ಸಾಯ್ತಾವೆ. ಹಂಗೆ ಮನುಷ್ಯ ಸುಮ್ಮನೆ ಹುಟ್ಟಿ ಸುಮ್ಮನೆ ಸಾಯಬಾರದು ಅಂತ ಅನುಭವಾಮೃತಕಾರ ಒಂದು ಕಡೆಯಲ್ಲಿ ಹೇಳ್ತಾ ಇದ್ದಾರೆ. ಹುಟ್ಟಿದರೆ ಸಾವಿಲ್ಲದಿಹ ಬಲು ಬಟ್ಟೆಯನ್ನು ಸಾಧಿಸಲು ಬೇಕು, ಅದು ನೆಟ್ಟನಳವಳದಿರ್ದೊಡೀತನು ಬಿದ್ದ ಬಳಿಕಿನಲ್ಲಿ. ಹುಟ್ಟದೆಯ ವಿದ್ಯೆಯನ್ನು ಕಲಿಯುವುದು ಸೃಷ್ಟಿಯೊಳಗುತ್ತಮವು, ಹೊಟ್ಟೆಗೆ ಕಷ್ಟಪಡುವ ವಿದ್ಯೆಗಳ ಕಲಿತೇನು ಫಲವೆಂದ. ನಾವು ಹುಟ್ಟಿದ ಮೇಲೆ ಸಾಯದೇ ಇರತಕ್ಕಂಥ ಬಟ್ಟೆ ಅಂದ್ರೇನು? ಮಾರ್ಗ. ಅಂದರೆ ಸಾಯದೇ ಇರ್ತಕ್ಕಂಥದ್ದು ಯಾವುದು? ಜ್ಞಾನ. ನಾವು ಜ್ಞಾನವನ್ನು ಮಾಡ್ಕೋಬೇಕಂತಾರೆ. ಸತ್ತ ಬಳಿಕ ಮತ್ತೆ ಹುಟ್ಟಬಾರ್ದು. ನಾವು ಅಂಥ ಒಂದು ವಿದ್ಯೆಯನ್ನು ಕಲಿಬೇಕು. ಯಾವುದು? ಪಾರಮಾರ್ಥ ವಿದ್ಯೆ, ಆತ್ಮವಿದ್ಯೆ. ಆತ್ಮವಿದ್ಯೆಯನ್ನು ನಾವು ಪ್ರಾಪ್ತ ಮಾಡ್ಕೊಂಡೀವಿ ಅಂತಂದರೆ ನಮಗೆ ಯಾವತ್ತೂ ಹುಟ್ಟು ಸಾವು ಅನ್ನುವಂಥದ್ದಿರಂಗಿಲ್ಲ. ಹುಟ್ಟಿದ ಯಾವುದೇ ಪದಾರ್ಥದ ಸಾವನ್ನು ಕಟ್ಕೊಂಡು ಬಂದದು, ಸತ್ತಿರ್ತಕ್ಕಂಥ ಪದಾರ್ಥದ ಹುಟ್ಟನ್ನು ಕಟ್ಕೊಂಡು ಬಂದದು. ಇದು ಸಿದ್ಧಾಂತ. ಅಂದರೆ ಪ್ರತಿಯೊಬ್ಬರೂ ಇಲ್ಲಿ ಹುಟ್ಟಿದವರು ಸಾಯ್ತಾರಂತೆಯೇ ಬಿಡ್ತಾರೆ. ಅವ ಪಾಮರನಾಗಿರಲಿ, ಪಂಡಿತನಾಗಿರಲಿ, ಜ್ಞಾನಿಯಾಗಿರಲಿ, ಪ್ರತಿಯೊಬ್ಬರೂ ಈ ಶರೀರವನ್ನು ಬಿಡ್ತಾರ. ಆದರೆ ಅಜ್ಞಾನಿಯಾಗಿರ್ತಕ್ಕಂಥ ಪುರುಷ ಕರ್ಮಫಲವನ್ನು ಅನುಭವಿಸ್ಲಿಕ್ಕೆ ಅವನು ಹುಟ್ಟಿ ಬರ್ತಾನೆ. ಆದರೆ ಜ್ಞಾನಿಯಾಗಿರ್ತಕ್ಕಂಥವನು ನ ಸ ಪುನರಾವರ್ತತೆ, ಅವನು ಪುನಃ ಮರಣವನ್ನು ಹೊಂದುವುದಿಲ್ಲ. ಯಾಕೆಂದರೆ ನಾನು ಈ ದೇಹಕ್ಕೆ ಭಿನ್ನನಾಗಿರ್ತಕ್ಕಂಥವನು, ನಾನು ಹುಟ್ಟೋನಲ್ಲ, ನಾನು ಸಾಯೋನಲ್ಲ ಅಂತೇಳಿ ಅವನು ನಿಶ್ಚಯ ಮಾಡಿಕೊಂಡಿರ್ತಾನೆ. ಅವನು ದೇಹಕ್ಕೆ ಸಾಕ್ಷಿಯಾಗಿ ಉಳ್ಕೊಂಡಿರ್ತಾ ಇದ್ದಾನೆ. ಅವನಲ್ಲಿ ಯಾವುದೇ ಒಂದು ಪೂರ್ವ ಸಂಚಿತ ಕರ್ಮಗಳೆಲ್ಲ ಭಸ್ಮಕ್ಕೆ ಹೋಗಿಬಿಟ್ಟಿರ್ತಾವೆ. ಜ್ಞಾನಾಗ್ನಿಯಿಂದ ಆ ಜೀವನ್ಮುಕ್ತನ ಎಲ್ಲ ಸಂಚಿತ ಕರ್ಮಗಳು ಭಸ್ಮಕ್ಕೆ ಹೋಗಿರ್ತಾ ಇದ್ದಾವೆ. ಹೀಗಾಗಿ ಅವನಿಗೆ ಮರಣ ಆದ ಬಳಿಕ ಪುನರ್ಜನ್ಮ ಅನ್ನುವಂಥದ್ದು ಬ್ರಹ್ಮಜ್ಞಾನಿಗೆ ಆಗ್ತದೇನೋ ಅಂತಂದ್ರೆ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಜಾತಸ್ಯ ಹಿ ಧ್ರುವಂ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಅಪರಿಹಾರ್ಯಾರ್ಥೆ ನತ್ವಂ ಶೋಚಿತುಮರ್ಹಸಿ. ಅಂದರೆ ಅಪರಿಹಾರ್ಯಾರ್ಥೆ, ಈ ಆತ್ಮಜ್ಞಾನ ಲಭಿಸದ ಹೊರತು ಈ ಜನ್ಮಮರಣಗಳು ಅಪರಿಹಾರ್ಯಗಳು ಅಂತ ತಪ್ಪಿಸ್ಲಿಕ್ಕೆ ಅಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಆತ್ಮಜ್ಞಾನಾಂತರದಲ್ಲಿ ಈ ಸಂಸಾರ ಚಕ್ರ, ಈ ಪರಿಭ್ರಮಣ, ಹುಟ್ಟು ಸಾವು ಏನದವಲ್ಲ ಇವು ನಿಂತು ಹೋಗಿಬಿಡ್ತಾ ಇದ್ದಾವೆ. ಆವಾಗ ಪರಿಹಾರ ಸ್ಥಿತಿ ನಾವು ಮುಡ್ತಾ ಇದ್ದೀವಿ ಅಂತ. ಅದಕ್ಕೆ ಇಲ್ಲಿ ಕೃಷ್ಣ ಪರಮಾತ್ಮ ಈ ಕರ್ಮ ಸಂಚಯ ಎನ್ನುವಂಥದ್ದು ಇನ್ನೂ ಅದು ನಾಶ ಆಗದೇ ಇರುವಾಗ ಈ ಸಾಮಾನ್ಯ ಜನ ದೃಷ್ಟಿಯಲ್ಲಿಟ್ಟುಕೊಂಡು ಈ ಶ್ಲೋಕವನ್ನು ಭಗವಂತ ಹೇಳ್ಯಾನಂತ ನಾವು ತಿಳ್ಕೊಳ್ಬೇಕು. ಇಲ್ಲಿಕಂದ್ರೆ ನ ಜಾಯತೆ ನ ಮ್ರಿಯತೆ ವಾ ಕಥಚಿತ್ ಅನ್ನುವಂಥ ಶ್ಲೋಕಗಳಿಗೆ ಇಲ್ಲಿ ಲೋಪ ಉಂಟಾಗ್ತದೆ. ಅದಕ್ಕೆ ಇದು ಸಾಮಾನ್ಯರ ದೃಷ್ಟಿಯಿಂದ ಇಟ್ಟುಕೊಂಡು ಆತ್ಮನ ಬಗ್ಗೆ ಈ ರೀತಿ ಹೇಳಿದ್ದಾನೆ. ಅದಕ್ಕೆ ನೀವು ಶೋಕ ಮಾಡಬಾರದು ಅಂತ. ಆದರೆ ಜ್ಞಾನಿಗಳ ದೃಷ್ಟಿನೇ ಬೇರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಈ ಹುಟ್ಟು ಸಾವು ಇವೇನದಾವು ಅಂತಂದ್ರೆ ಇದು ದೇಹದ ಸ್ವಭಾವ. ಇದು ಸಹಜವಾದ ನಿಯಮ. ಇದು ಹುಟ್ಟು ಸಾವು. ಇದಕ್ಕಾಗಿ ನೀ ಯಾಕೆ ವ್ಯಥೆ ಪಡ್ತಾ ಇದ್ದಿ? ಮತ್ತು ಇಲ್ಲಿ ತಥಾಪಿ ಅಂತ ಹೇಳಿದರು. ತಥಾಪಿ ಅಂತಂದ್ರೇನು? ಹುಟ್ಟಿದ್ದು ಒಂದು ದಿವಸ ಸಾವು ನಿಶ್ಚಿತ, ಸತ್ತದ್ದು ಅದಕ್ಕೆ ಹುಟ್ಟುವುದು ನಿಶ್ಚಯ. ತ್ವಂ ಮಹಾಬಾಹೋ ಅರ್ಜುನ ನೈವಂ ಶೋಚಿತುಮರ್ಹಸಿ. ಈ ರೀತಿ ಇರುವುದರಿಂದ ನೀನು ವ್ಯಥೆಯನ್ನು ಪಡಬೇಕಾಗಿಲ್ಲ. ಯಾಕೆಂದರೆ ಆತ್ಮ ವಾಸ್ತವಿಕವಾಗಿ ಅವನು ಹುಟ್ಟು ಸಾವು ರಹಿತನಾಗಿದ್ದಾನೆ. ಹುಟ್ಟು ಸಾವು ಇಲ್ಲದೇ ಇರತಕ್ಕಂಥ ಆತ್ಮನನ್ನು ಕುರಿತು ನೀನು ಶೋಕವನ್ನು ಮಾಡುವಂಥದ್ದು ಯೋಗ್ಯ ಅಲ್ಲ. ಒಂದು ವೇಳೆ ಹುಟ್ಟುತ್ತಾನೆ ಸಾಯ್ತಾನೆ ಅಂತ ನೀ ತಪ್ಪಾಗಿ ತಿಳ್ಕೊಂಡಿದ್ರೂ ಕೂಡ ಆ ದೃಷ್ಟಿಯಿಂದಲೂ ಕೂಡ ನೀ ದುಃಖ ಪಡಬೇಕಾಗಿಲ್ಲ. ಯಾಕೆಂದರೆ ಹುಟ್ಟಿದ ಪದಾರ್ಥಗಳಿಗೆ ಸಾವು ನಿಶ್ಚಯ ಅದ, ಸತ್ ಪದಾರ್ಥ ಅನ್ನುವಂಥದ್ದು ಹುಟ್ಟು ನಿಶ್ಚಯ ಅದ.
ತಸ್ಮಾತ್ ಅಪರಿಹಾರಾರ್ಥೆ, ಈ ತಪ್ಪಿಸಲಿಕ್ಕೆ ಬಾರದೇ ಇರತಕ್ಕಂಥ ಈ ಒಂದು ವಿಷಯವಾಗಿ ನೀನು ನ ತ್ವಂ ಶೋಚಿತುಮರ್ಹಸಿ, ನೀನು ದುಃಖ ಅನ್ನುವಂಥದ್ದನ್ನು ಪಡಬಾರದು ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಈಗ ಒಂದು ವೇಳೆ ಯುದ್ಧವನ್ನು ಮಾಡಿ ಕೊಲ್ಲದೇ ಇದ್ರೂ ಕೂಡ ಈ ಭೀಷ್ಮ ದ್ರೋಣಾದಿಗಳು ಜೀವಿಸಿಕೊಂಡೇ ಇರ್ತಾರ ಅಂತ ತಿಳ್ಕೊ. ನೀನು ಇವರ ಯುದ್ಧ ಮಾಡಬೇಕಾಗಿಲ್ಲ ಅಂತ ನೀನು ದುಃಖವನ್ನು ಮಾಡುವುದು ಇದು ಉಚಿತವೇ ಸರಿ. ಆದರೆ ನೀ ಯುದ್ಧ ಮಾಡಲಿಲ್ಲ ಅಂದ್ರೂ ಕೂಡ ಅವ್ರ ಕರ್ಮ ಕ್ಷಯ ಆಯಿತು ಅಂತಂದ್ರೆ ಅವರು ಮರಣವನ್ನು ಹೊಂತಾರ. ಆ ಮರಣವನ್ನು ತಪ್ಪಿಸ್ಲಿಕ್ಕೆ ನಿನಗೆ ಸಾಧ್ಯ ಅದೇನು, ಆ ಸಾಮರ್ಥ್ಯ ನಿನ್ನೊಳಗೆ ಅದೇನು ಅಂತಂದರೆ ಇಲ್ಲ ಅಂತ. ಈಗ ದೃಷ್ಟವಾಗಿರ್ತಕ್ಕಂಥ ದುಃಖಗಳು, ಅದೃಷ್ಟವಾಗಿರ್ತಕ್ಕಂಥ ದುಃಖಗಳು ಅಂತದಾವ. ಇಲ್ಲಿ ದೃಷ್ಟವಾಗಿರ್ತಕ್ಕಂಥ ದುಃಖಗಳು ಯಾವುವು ಅಂತಂದರೆ, ಈ ಲೋಕದೊಳಗೆ ನಮ್ಮ ಬಾಂಧವರ ಒಂದು ಮರಣ ಆಯಿತು ಅಂತ ತಿಳ್ಕೊಳ್ರಿ. ಅದರಿಂದ ಹುಟ್ಟತಕ್ಕಂಥ ದುಃಖಕ್ಕೆ ದೃಷ್ಟ ದುಃಖ ಅಂತ ಕರೀತಾ ಇದ್ದಾರೆ. ಇನ್ನು ಪರಲೋಕದೊಳಗೆ ಅವರು ಮಾಡಿರ್ತಕ್ಕಂಥ ಒಂದು ಪಾಪ ಕರ್ಮಗಳಿಂದ ಹುಟ್ಟುವಂಥ ದುಃಖಕ್ಕೆ ಅದೃಷ್ಟ ದುಃಖ ಅಂತ ಕರೀತಾ ಇದ್ದಾರೆ. ಇದರೊಳಗೆ ಈ ಅದೃಷ್ಟ ದುಃಖದಿಂದ ಹುಟ್ಟಿರ್ತಕ್ಕಂಥ ಆ ಒಂದು ಶೋಕವನ್ನು ನಾನು ಮಾಡ್ತೀನಿ ಅನ್ನುವಂಥ ಪಕ್ಷದೊಳಗೆ ಅದು ಅಪರಿಹಾರ್ಯಾರ್ಥೆ ಅಂತ ಹೇಳಿದ. ಅಂದರೆ ಈಗ ಒಬ್ಬ ಬ್ರಾಹ್ಮಣದಾನಂತ ತಿಳ್ಕೊಳ್ರಿ, ಅವನು ಅಗ್ನಿಹೋತ್ರಾದಿ ಕರ್ಮಗಳನ್ನು ಭಾಳ ನಿಯಮಪೂರ್ವಕವಾಗಿ ಅವನು ಮಾಡಲಿಕ್ಕೆ ಯೋಗ್ಯದಾನ. ಹಾಗೆ ಒಬ್ಬ ಕ್ಷತ್ರಿಯದಾನಂತ ತಿಳ್ಕೊಳ್ರಿ, ಅವನಿಗೆ ಯುದ್ಧ ಅನ್ನುವಂಥ ಕರ್ಮ ಅವನು ನಿಯಮದಿಂದ ಮಾಡುವುದಕ್ಕೆ ಅವ ಯೋಗ್ಯದಾನ. ಮತ್ತು ಈ ಜ್ಯೋತಿಷ್ಠೋಮಾದಿ ಯಜ್ಞಗಳಲ್ಲಿ ಪಶುಗಳ ಒಂದು ಹಿಂಸೆ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ಅಲ್ಲಿ ಯಾವ ದೋಷ ಅನ್ನುವಂಥದ್ದಿಲ್ಲ. ಮತ್ತು ಯುದ್ಧದೊಳಗೆ ಬಾಂಧವಾದಿಗಳ ಒಂದು ಹಿಂಸೆಯನ್ನು ಮಾಡೋದ್ರಿಂದಲೂ ಕೂಡ ದೋಷ ಅನ್ನುವಂಥದ್ದಿಲ್ಲ. ನ ದೋಷೋ ಹಿಂಸಾಯಾಮಾಹವೇ, ಗೌತಮ ಶ್ರುತಿಗಳು ಹೇಳ್ಕೊಂಡು ಬರ್ತಾ ಇದ್ದಾರೆ. ನಾವು ಯುದ್ಧದೊಳಗೆ ಹಿಂಸೆಯನ್ನು ಮಾಡೋದ್ರಿಂದ ಯಾವುದೇ ದೋಷ ಇಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಸ್ವಧರ್ಮಮಪಿ ಚಾವೇಕ್ಷ, ಆ ಶ್ಲೋಕದಲ್ಲಿಯೂ ಕೂಡ ಇದು ನನ್ನ ಧರ್ಮ ಅಂತ ತಿಳ್ಕೊಂಡು ನೀನು ಯುದ್ಧ ಮಾಡು ಅಂಥೇಳಿ ಭಗವಂತ ಮುಂದೆ ಸ್ಪಷ್ಟಪಡಿಸ್ತಾ ಇದ್ದಾನೆ. ಹಿಂಗೆ ವೇದ ಅನ್ನುವಂಥದ್ದು ವಿಧಾನ ಮಾಡಿರ್ತಕ್ಕಂಥ ಈ ಅಗ್ನಿಹೋತ್ರಾದಿ ವಿಹಿತ ಕರ್ಮಗಳನ್ನು ನಾವು ಮಾಡಲಿಲ್ಲ ಅಂತಂದ್ರೆ ಹೇಗೆ ಬ್ರಾಹ್ಮಣನಿಗೆ ಪ್ರತ್ಯವಾಯ ದೋಷ ಅಂದರೆ ಪಾಪದೋಷ ಅನ್ನುವಂಥದ್ದು ಉಂಟಾಗ್ತದೆ. ಈ ಕಾರಣದಿಂದ ಇಲ್ಲಿ ಅಗ್ನಿಹೋತ್ರಾದಿ ಕರ್ಮಗಳನ್ನು ಅದು ಹೆಂಗೆ ಬಿಡುವುದು ಅಶಕ್ಯವೋ ಹಾಗೆ ವೇದವಿಹಿತವಾಗಿರ್ತಕ್ಕಂಥ ಅದನ್ನು ಪರಿತ್ಯಾಗ ಮಾಡಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಈ ಯುದ್ಧ ಅನ್ನುವಂಥ ಅರ್ಥದಲ್ಲಿ ನೀನು ಮುಂದೆ ಅದೃಷ್ಟ ದುಃಖದ ಒಂದು ಭಯದಿಂದ ಶೋಕವನ್ನು ಮಾಡಲಿಕ್ಕೆ ನೀನು ಯೋಗ್ಯನಾಗಿಲ್ಲ ಅಂತ. ಅಂದರೆ ಇಲ್ಲಿ ಅಗ್ನಿಹೋತ್ರ ನಿತ್ಯ ಕರ್ಮಗಳಂತೆ ನೀನು ಒಂದು ವೇಳೆ ಯುದ್ಧವನ್ನು ಅದು ನಿತ್ಯ ಕರ್ಮ ಅಂತ ಅಂಗೀಕರಿಸದೆ ಹೋದರೆ ಅದು ಅಂದರೆ ಅದನ್ನು ಕೇವಲ ಕಾಮ್ಯಕರ್ಮ ರೂಪವೇ ಅಂತ ಅಂಗೀಕರಿಸಿದ್ದಾದರೆ ಅದಕ್ಕೆ ಯಾಜ್ಞವಲ್ಕ್ಯ ಒಂದು ಸ್ಮೃತಿಯೊಳಗೆ ಹೇಳ್ತಾ ಇದ್ದಾರೆ, ಯಹ ಆವಯೋಷ ಯುದ್ಧಂತೆ ಭೂಮ್ಯರ್ಥಂ ಅಪರಾಂಗುಖಾ ಅಕೂಟೈರಾಯುಧೈರ್ಯಾಂತಿ ತೇ ಸ್ವರ್ಗಂ ಯೋಗಿನೋ ಯಥಾ ಅಂತ ಹೇಳಿದ್ದಾರೆ. ಅಂದರೆ ಯಾವ ಶೂರವೀರನಾಗಿರ್ತಕ್ಕಂಥವನು ಈ ಭೂಮಿ ರಾಜ್ಯವನ್ನು ಪಡೆಯುವುದಕ್ಕೋಸ್ಕರವಾಗಿ ಯುದ್ಧದೊಳಗೆ ಅವನು ಕಪಟ ಇಲ್ಲದೆ ಶಸ್ತ್ರಗಳಿಂದ ಯುದ್ಧವನ್ನು ಮಾಡ್ತಾ ಇದ್ದಾನೋ ಮತ್ತು ಆ ಯುದ್ಧದಿಂದ ವಿಮುಖನಾಗದೇ ಇರ್ತಾ ಇದ್ದಾನೋ ಅಂಥ ಶೂರವೀರ ಯೋಗಿಗಳಂತೆ ಸ್ವರ್ಗವನ್ನು ಸೇರಿಕೊಳ್ತಾ ಇದ್ದಾನೆ ಅಂಥೇಳಿ ಇಲ್ಲಿ ಕಾಮ್ಯಕರ್ಮದ ರೂಪವಾಗಿರ್ತಕ್ಕಂಥ ವಿಚಾರವನ್ನು ಅಲ್ಲಿ ಹೇಳಿದ್ದಾರೆ. ಅಂದರೆ ಯುದ್ಧವು ಕೂಡ ಇಲ್ಲಿ ಕಾಮ್ಯಕರ್ಮ ರೂಪ ಅಂತೇಳಿ ಅಲ್ಲಿ ಹೇಳ್ಕೊಂಬಂದಿದ್ದಾರೆ. ಒಂದು ವೇಳೆ ಹತೋವಾ ಪ್ರಾಶುರ್ಗಂ ಜಿತ್ವಾ ಭೋಕ್ಷೆ ಮಹಿಂ ಅಂತ ಭಗವಂತ ಏನು ಹೇಳ್ತಾನೆ ಅಂದರೆ ನಾವು ಪ್ರಾರಂಭ ಮಾಡಿರ್ತಕ್ಕಂಥ ಈ ಕಾಮ್ಯಕರ್ಮವನ್ನಾದರೂ ಕೂಡ ನಾವು ಅವಶ್ಯವಾಗಿ ಅದನ್ನು ಸಮಾಪ್ತಿಗೊಳಿಸಬೇಕು, ಅದು ಯೋಗ್ಯ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ನೀನು
ಈ ಯುದ್ಧ ಅನ್ನುವಂಥ ಕರ್ಮವನ್ನು ನೀನು ಏನು ಪ್ರಾರಂಭ ಮಾಡಿದ್ದೀಯಲ್ಲ, ಇದನ್ನು ಕಾಮ್ಯ ಕರ್ಮ ರೂಪ ಅಂತ ಅಂಗೀಕಾರ ಮಾಡಿದ್ರೂ ಕೂಡ ಇದನ್ನು ನಿತ್ಯ ಕರ್ಮದಂತೆ ಯುದ್ಧ ರೂಪ ಕರ್ಮ ಅನ್ನುವಂಥದ್ದು ಇದನ್ನು ನೀನು ಬಿಡಲಿಕ್ಕೆ ಇದು ಶಕ್ಯವಿಲ್ಲ ಅನ್ನುವಂಥ ಮಾತನ್ನು ಭಗವಂತ ಇಲ್ಲಿ ಬಹು ಸುಂದರವಾಗಿ ನಮಗೆ ಉಪದೇಶ ಮಾಡಿಕೊಂಡು ಬರ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ಯಾವ ರೀತಿಯಿಂದ ನಾವು ವಿಚಾರ ಮಾಡಿ ನೋಡಿದ್ರೂ ಕೂಡ ಆತ್ಮನನ್ನು ಕುರಿತು ನಾವಿಲ್ಲಿ ಶೋಕ ಮಾಡಬಾರದು ಅನ್ನುವಂಥ ವಿಚಾರವನ್ನು ಈ ಶ್ಲೋಕದಲ್ಲಿ ಭಗವಂತ ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾನೆ. ಯಾಕಂದರೆ ಇಲ್ಲಿ ಇವರು ಸಾಯ್ತಾ ಇದ್ದಾರಲ್ಲ ಅಂತ ಅವನಿಗೊಂದು ದುಃಖ ಆಗ್ಯದ. ನನ್ನ ಬಂಧು ಬಾಂಧವರೆಲ್ಲ ಮರಣವನ್ನು ಹೊಂದ್ತಾ ಇದ್ದಾರ ಅಂತ ತಿಳ್ಕೊಂಡು ಇವನು ದುಃಖವನ್ನು ಮಾಡಲಿಕ್ಕತ್ತಿದ್ದಾನೆ. ಹಾಗೆ ದುಃಖ ಮಾಡೋದು ನಿನಗೆ ಯೋಗ್ಯವಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಅಪರಿಹಾರ್ಯಾರ್ಥೆ ನತ್ವಂ ಶೋಚಿತುಮರ್ಹಸಿ ಅಂತ ಹೇಳಿದರು. ಅಂದರೆ ಈ ಹುಟ್ಟಿದ ಪದಾರ್ಥಗಳಿಗೆ ಸಾವು ಅನ್ನುವಂಥದ್ದದ ಅದು ತಪ್ಪಿಸೋಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹುಟ್ಟಿದವನಿಗಂದರೆ ಯಾವನಿಗೆ ಹುಟ್ಟು ಉಂಟಾಗೈತಿ, ಯಾವನು ಈ ಮರ್ತ್ಯಲೋಕದೊಳಗೆ ಹುಟ್ಟಿ ಬಂದಾನ ಅವನಿಗೆ ಮರಣ ಅನ್ನುವಂಥದ್ದು ನಿಶ್ಚಿತ. ಅದು ತಪ್ಪದು. ಹುಟ್ಟ್ಯಾನ ಅಂತಂದರೆ ಅವನು ಬಹಳ ಮಾಡಿ ಪ್ರಾಣಾಯಾಮಾದಿಗಳನ್ನು ಮಾಡಿ ಅವನು 100 ವರ್ಷ ಬದುಕಬಹುದು, 1000 ವರ್ಷ ಬದುಕಬಹುದು, 10,000 ವರ್ಷ ಬದುಕಬಹುದು. ಆದರೂ ಕೂಡ ಒಂದು ದಿವಸ ಈ ಶರೀರ ಇದು ಅಳೆದು ಹೋಗಲೇಬೇಕು, ಈ ಶರೀರದಿಂದ ವಿಯೋಗ ಆಗಲೇಬೇಕು. ಬೋಧಿ ಸ್ವಾಮಿಗಳು 780 ವರ್ಷ ಬದುಕಿದ್ರು. ಅವರು ಪ್ರಾಣಾಯಾಮಾದಿಗಳನ್ನು ಮಾಡ್ತಾ ಮೃತ್ಯು ಬರೋ ಸಮಯದೊಳಗೆ ಪ್ರಾಣವಾಯುವನ್ನು ತಮ್ಮ ಒಂದು ಹೃದಯ ಸ್ಥಾನದಲ್ಲಿ ಅಥವಾ ಬೃಹತ್ ಸ್ಥಾನದಲ್ಲಿ ಒಯ್ದು ನಿಲ್ಲಿಸಿಬಿಡ್ತಾ ಇದ್ದರು. ಯಮಧರ್ಮ ಬಂದು ಹಾಗೆ ಹೋಗಿಬಿಡ್ತಾ ಇದ್ದ. ಹಿಂಗೆ ಅವರು ಮರಣವನ್ನು ತಪ್ಪಿಸಿದ್ರು. ಮುಂದೆ ಯಾವಾಗ ನವಲಗುಂದ ನಾಗಲಿಂಗ ಮಾಸ್ವಾಮಿ ಶಿಶುನಾಳ ಶರೀಫ್ ಸಾಹೇಬರು, ನೋಡಪ್ಪ ಇದು ಹುಟ್ಟಿದ ಶರೀರ, ಇದು ಪಂಚಭೂತಗಳ ಕಾರ್ಯ, ಇದು ಒಂದು ದಿವಸ ಈ ಶರೀರ ಬಿಡಲೇಬೇಕು. ಈ ಹೇಸು ಗಡಿಗೆ ಇಟ್ಕೊಂಡು ನೀನು ಎಷ್ಟು ದಿವಸ ಇರಬೇಕಂತ ಮಾಡಿದ್ದಿ? ನೀನು ಕೇವಲ ಆತ್ಮನೇ ಅದಿ, ಬ್ರಹ್ಮನೇ ಅದಿ ಅಂಥೇಳಿ ಯಥಾರ್ಥವಾದ ಜ್ಞಾನವನ್ನು ಬೋಧ ಮಾಡಿದಾಗ ಆವಾಗ ಅವರು ಶರೀರವನ್ನು ಬಿಟ್ಟು ಮುಕ್ತರಾದರು ಅಂಥೇಳಿ ನಾವು ಅವ್ರ ಚರಿತ್ರೆಯಲ್ಲಿ ಕೇಳ್ತಾ ಇದ್ದೀವಿ. ಅದಕ್ಕೆ ಯಾವನು ಹುಟ್ಟ್ಯಾನೋ ಅವನಿಗೆ ಯಾವನಿಗೆ ಆಗೈತೋ ಅವನಿಗೆ ಮರಣ ಅನ್ನುವಂಥದ್ದು ನಿಶ್ಚಯ, ಯಾವ ಸತ್ತಾನೋ ಅವನಿಗೆ ಜನ್ಮ ಅನ್ನುವಂಥದ್ದು ನಿಶ್ಚಯ. ಹಿಂಗೆ ಈ ಹುಟ್ಟು ಸಾವು ಅನ್ನುವಂಥ ಈ ವಿಷಯದಲ್ಲಿ ತಪ್ಪಿಸ್ಕೊಳ್ಳಿಕ್ಕೆ ಅದು ಯಾರಿಗೂ ಸಾಧ್ಯ ಇಲ್ಲ. ಇಂಥ ಒಂದು ತಪ್ಪಿಸ್ಕೊಳ್ಳದೆ ಇರ್ತಕ್ಕಂಥ ವಿಷಯದೊಳಗೆ ನೀನು ಯಾಕೆ ದುಃಖ ಪಡ್ತಾ ಇದ್ದೀಯಾ ಅಂಥೇಳಿ ಇಲ್ಲಿ ಆಚಾರ್ಯರು ಕೂಡ ತಸ್ಮಾತ್ ಅಪರಿಹಾರ್ಯಾರ್ಥೆ ಅಯಂ ಜನ್ಮ ಮರಣ ಲಕ್ಷಣ ಅರ್ಥ ಯಸ್ಮಾತ್ ತಸ್ಮಿನ್ ಅಪರಿಹಾರೇ ಅರ್ಥೆ ನ ತ್ವಂ ಶೋಚಿತು ಅರ್ಹಸಿ ಅಂತ ಹೇಳಿದರು. ಅಂದರೆ ಇಂಥ ವಿಷಯದೊಳಗೆ ನೀನು ದುಃಖ ಮಾಡುವಂಥದ್ದು ಯೋಗ್ಯ ಅಲ್ಲ ಅನ್ನುವಂಥ ಮಾತನ್ನು ಈ ಒಂದು ಶ್ಲೋಕದಲ್ಲಿ ಭಗವಂತ ಬಹಳ ಸುಂದರವಾಗಿ ಹೇಳಿದ್ದಾನೆ. ಅಂದರೆ ಭೀಷ್ಮ ದ್ರೋಣಾದಿಗಳ ಶರೀರಗಳು ಕೂಡ ಅವು ಹುಟ್ಟ್ಯಾವು ಅಂತಂದ ಬಳಿಕ ಮರಣವನ್ನು ಹೊಂದ್ತಾ ಇದ್ದಾವೆ ಅಂತ. ಹುಟ್ಟು ಸಾವು ಶರೀರಾದಿಗಳಿಗದು. ಆದರೆ ಆತ್ಮ ಅವನು ಹುಟ್ಟಿನೂ ಇಲ್ಲ, ಅವನು ಸಾಯುವುದೂ ಇಲ್ಲ. ಆತ್ಮನಿಗೆ ಹುಟ್ಟು ಸಾವುಗಳದಾವೇನು ಅಂತಂದರೆ ಇಲ್ಲ. ಆದರೂ ನೀನು ದುಃಖವನ್ನು ಮಾಡ್ತಾ ಇದ್ದೀಯಲ್ಲ, ಇದು ಯೋಗ್ಯ ಅಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಯಾರು ಈ ಆತ್ಮನ ಒಂದು ಜನನ ಮರಣಗಳು ನಿತ್ಯ ಅಂತ ತಿಳಿದಿದ್ದಾರೋ ಅಂಥ ಅಜ್ಞಾನಿಗಳ ದೃಷ್ಟಿಯಿಂದ ಇಲ್ಲಿ ಹೇಳಿ ಅಂತ ತಿಳ್ಕೋಬೇಕು. ಯಾಕಂದರೆ ಅವರ ಅಭಿಪ್ರಾಯದಂತೆ ಯಾರು ಮರಣ ಧರ್ಮದವರಿದ್ದಾರೋ ಅವರ ಜನ್ಮ ನಿಶ್ಚಿತ ಅಂತ. ಯಾಕೆಂದರೆ ಅವರ ತಿಳುವಳಿಕೆಯಲ್ಲಿ ಯಾರಿಗೂ ಮುಕ್ತಿ ಅನ್ನುವಂಥದ್ದು ಆಗೋದಿಲ್ಲ. ವಾಸ್ತವಿಕವಾಗಿರ್ತಕ್ಕಂಥ ಸಿದ್ಧಾಂತದೊಳಗೆ ಮುಕ್ತಿ ಉಂಟು ಅಂಥೇಳಿ ಅವರು ತಿಳಿಯುವುದರಲ್ಲಿ ಆತ್ಮನು ಹುಟ್ಟುತ್ತಾನೆ ಅಥವಾ ಆತ್ಮ ಹುಟ್ಟವನಲ್ಲ ಸಾಯುವನಲ್ಲ ಅನ್ನುವಂಥದ್ದು ಅವರಿಗೆ ಸ್ಪಷ್ಟ ಆಗಿಬಿಟ್ಟದು. ಆದರೆ ಹುಟ್ಟು ಸಾವುಗಳು ಇವೆಲ್ಲ ಅಜ್ಞಾನ ಜನಿತ ಆಗ್ಯಾವು ಅಂತ. ಅಜ್ಞಾನದಿಂದ ಇವು ಹುಟ್ಟು ಸಾವುಗಳು ಆಗ್ತಾ ಇದ್ದಾವೆ.
ಆದರೆ ಜ್ಞಾನಿಯಾಗಿರ್ತಕ್ಕಂಥವನು ಹುಟ್ಟು ಸಾವು ನನಗಿಲ್ಲ ಅಂತ ತಿಳ್ಕೊಂಡಿರ್ತಾನ. ಹೀಗಾಗಿ ಅವನು ಮುಕ್ತಿಯನ್ನು ಪಡಿತಾನೆ. ಸಾಮಾನ್ಯ ಜನರು ಏನು ತಿಳ್ಕೊಂಡಿರ್ತಾರ, ನಾನು ಹುಟ್ಟಿನಪ್ಪ ನಾ ಸಾಯ್ತೀನಿ ಅಂತ ತಿಳ್ಕೊಂಡಿರ್ತಾರೆ. ಯಾಕೆ ಇವರು ಅಜ್ಞಾನಿಗಳು. ಹುಟ್ಟು ಸಾವು ನನಗೆ ಅದಾವಂತ ಯಾವ ತಿಳ್ಕೊಂಡಾನೋ ಅವನು ಅಜ್ಞಾನಿ. ಆ ಅಜ್ಞಾನಿಯಾಗಿರ್ತಕ್ಕಂಥವನಿಗೆ ಈ ಹುಟ್ಟು ಸಾವು ಉಂಟಾಗ್ತಾ ಇದ್ದ ಹೊರತು ಜ್ಞಾನಿಯಾಗಿರ್ತಕ್ಕಂಥವನು ಅವನು ಹುಟ್ಟೋನಲ್ಲ ಸಾಯೋನಲ್ಲ ಅಂತ ಹೇಳಿದರು. ಅದಕ್ಕೆ ಇಲ್ಲಿ ತಸ್ಮಾತ್ ಅಪರಿಹಾರ್ಯಾರ್ಥೆ ಅಂತ ಹೇಳ್ತಾರೆ. ಅಂದರೆ ಆತ್ಮನ ಜನನ ಮತ್ತು ಮರಣ ಅಂಥದ್ದು ನಿಶ್ಚಿತವಾಗಿರುವುದರಿಂದ ಆ ಮಾತು ಅನಿವಾರ್ಯ ಆಗೈತಿ ಅಂತ. ಇಂಥ ಒಂದು ಸ್ಥಿತಿಯಲ್ಲಿ ಪರಿಹರಿಸಲಿಕ್ಕೆ ಆಗದೇ ಇರತಕ್ಕಂಥ ಮಾತಿಗಾಗಿ ನೀನು ಶೋಕ ಮಾಡುವಂತಹದ್ದು ಇದು ಸರಿ ಆಗಲಾರದು ಅನ್ನೋದನ್ನು ಇಲ್ಲಿ ಭಗವಂತ ಬಹು ಸುಂದರವಾಗಿ ಈ ಶ್ಲೋಕದಲ್ಲಿ ಅರ್ಜುನ ನಿಮಿತ್ತ ಮಾಡಿಕೊಂಡು ನಮ್ಮೆಲ್ಲರನ್ನ ಕುರಿತು ಉಪದೇಶ ಅನ್ನುವಂಥದ್ದನ್ನು ಮಾಡುವಂಥವನಾಗಿದ್ದಾನೆ. ಇನ್ನೂ ಮುಂದಿನ ಶ್ಲೋಕದೊಳಗೆ ಈ ವಿಚಾರವಾಗಿ ಇನ್ನೂ ಹಲವಾರು ವಿಷಯಗಳನ್ನು ಭಗವಂತ ಬಹಳ ಸುಂದರವಾಗಿ ಉಪದೇಶ ಅನ್ನುವಂಥದ್ದನ್ನು ಮಾಡುವಂಥವನಾಗ್ತಾ ಇದ್ದಾನೆ. ಅದನ್ನು ಮತ್ತೆ ನಾಳಿನ ದಿವಸ ಆ ವಿಚಾರವನ್ನು ಮಾಡೋಣ ಅಂತ ಹೇಳ್ತಾ ಈ 7 ಸದ್ಗುಣಕ್ಕೆ ಅರ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.